ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಲೂನ್ಗೆ ಗ್ಯಾಸ್ ಅನ್ನು ತುಂಬಿಸುವಂತಹ ಸಿಲಿಂಡರ್ ಸ್ಫೋಟಗೊಂಡು ವ್ಯಕ್ತಿಯೊಬ್ಬ ಸಾವನ್ನಪ್ಪಿದಂತಹ ಘಟನೆ ಮೈಸೂರು ಅರಮನೆಯ ಸಮೀಪ ನಡೆದಿದೆ. ಮೈಸೂರು ಅರಮನೆಯ ಮುಂಭಾಗ ನಡೆದಂತಹ ಬ್ಲಾಸ್ಟ್ ಇದು. ಹೀಲಿಯಂ ಗ್ಯಾಸ್. ಅರಮನೆಯ ಮುಂಭಾಗ ಬಲೂನ್ ಮಾರ್ತಾ ಇದ್ದಂತಹ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಸ್ಫೋಟದ ತೀವ್ರತೆಗೆ ಬಲೂನ್ ಮಾರುವವನ ದೇಹ ಛಿದ್ರವಾಗಿದೆ. ಘಟನೆಯಲ್ಲಿ 5 ಗಂಭೀರವಾಗಿ ಗಾಯವಾಗಿದೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮೈಸೂರು ಅರಮನೆಯ ಮುಂಭಾಗ ನಡೆದಂತಹ ಘಟನೆ ಇದು. ಬಲೂನ್ ಮಾರ್ತಾ ಇದ್ದಂತಹ ವ್ಯಕ್ತಿಯ ದೇಹ ಛಿದ್ರವಾಗಿದೆ. ವ್ಯಕ್ತಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ಫೋಟದ ತೀವ್ರತೆಗೆ 5 ಗಂಭೀರವಾಗಿ ಗಾಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಗಾಯಾಳುಗಳನ್ನು ತತ್ಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸ ಆಗ್ತಾ ಇದೆ. ಓರ್ವ ಮಹಿಳೆ ಸೇರಿ 5 ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಈಗಾಗಲೇ ಘಟನಾ ಸ್ಥಳಕ್ಕೆ ಶ್ವಾನದಳ ಕೂಡ ಭೇಟಿ ಕೊಟ್ಟಿದೆ. ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತಹ ಮಾಹಿತಿ, ಹೀಲಿಯಂ ಗ್ಯಾಸ್ ಬ್ಲಾಸ್ಟ್ ಆಗಿದ್ದರಿಂದ ಈ ಸ್ಫೋಟ ಸಂಭವಿಸಿದೆ, ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಅಂಥೇಳಿ. ಹೇಳಿ ಕೇಳಿ ಇವತ್ತು ಕ್ರಿಸ್ಮಸ್ಸು ಜೊತೆಗೆ ನ್ಯೂ ಇಯರ್ ಕೂಡ ಹತ್ರ ಬರ್ತಾ ಇದೆ. ಪ್ರವಾಸಿಗರ ಸಂಖ್ಯೆ ಕೂಡ ಮೈಸೂರಿನಲ್ಲಿ ಜಾಸ್ತಿ ಇದೆ. ಸುಮಾರು 8:30 ಗಂಟೆಗೆ ಈ ಜಯಮಾರ್ತಾಂಡ ಗೇಟ್ ಮುಂದೆ ಈ ಹೀಲಿಯಂ ಬಲೂನ್ ಮಾರ್ತಾರೆ ಇಲ್ಲಿ ಸೈಕಲಲ್ಲಿ. ಸೊ ಅದಕ್ಕೇನು ಹೀಲಿಯಂ ಬಲೂನ್ಗೆ ಗ್ಯಾಸ್ ತುಂಬ್ತಾರೆ, ಅದು ಸ್ಮಾಲ್ ಸಿಲಿಂಡರ್ ಇತ್ತು. ಅದು ಬ್ಲಾಸ್ಟ್ ಆಗಿಬಿಟ್ಟು ಅದು ಯಾರು ಮಾರ್ತಾಯಿದ್ರು ಅವ್ರದ್ದು ಡೆತ್ ಆಗಿದೆ. ಬಟ್ ಅಲ್ಲಿ ಮತ್ತೆ ಮುಂದೆಯಿಂದ ಹೋಗ್ತಾ ಇರೋರು ಮತ್ತು ಅಲ್ಲಿ 5 ಜನಕ್ಕೆ ಈಗ ಗಾಯ ಆಗಿದೆ. ಸೊ ಅವ್ರದ್ದು ವಿಚಾರಣೆ ನಾವು ಮಾಡ್ತೀವಿ ಏನಾಗಿತ್ತು ಅಂತ ಹೇಳಿ. ಬಟ್ ಇದು ನಡೆದ ಘಟನೆ. ಅದು ಗುರುತಿನ ಆಗಿಲ್ಲ, ಮತ್ತೆ ಮಾಡಿ ಹೇಳ್ತೀವಿ ಅದನ್ನೇನು ಡೀಟೇಲ್ಸ್. ಗಾಯಗಳದೆಲ್ಲ ಹೆಸರು ಸಿಕ್ಕಿದೆ. ಒಬ್ಬರು ಸೀರಿಯಸ್ ಇದ್ದಾರೆ, ಒಬ್ಬರು ನಂಜನಗೂಡವರು, ಒಬ್ಬರು ಬ್ಯಾಂಗ್ಳೂರಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ. ಮತ್ತು